ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ IT ಉದ್ಯಮ ಮತ್ತು ಕರ್ನಾಟಕ. ಲೇಖಕರು ಬಿ. ಇಂದಿರಾ. ಮಾಹಿತಿ ತಂತ್ರಜ್ಞಾನ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಬೆಂಗಳೂರು ನಗರದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀರು ಹಾಗೆ ಬೇಸಿಕ್ ನೀಡ್ಸನ್ನು ಹೊಂದಿರುವಂಥ IT ಪಾರ್ಕ್ಗಳು ಅಂದರೆ ಮೂಲ ಸೌಲಭ್ಯಗಳು ಎಲ್ಲವೂ ಬೆಂಗಳೂರಲ್ಲಿ ಹೇರಳವಾಗಿದೆ. ರಸ್ತೆ ಸಂಪರ್ಕ ಮತ್ತು ವಾಹನ ದಟ್ಟಣೆಯೊಂದೇ ಸಮಸ್ಯೆಯಾಗಿರೋದು. ಅಂದರೆ ಕನೆಕ್ಟಿವಿಟಿ ಮತ್ತು ಟ್ರಾಫಿಕ್ ಪ್ರಾಬ್ಲಮ್ ತುಂಬ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೂಲ ಸೌಕರ್ಯ ಅಂದರೆ ಬೇಸಿಕ್ ನೀಡ್. ಬೆಂಗಳೂರಿನ ಮೂಲ ಸೌಕರ್ಯ ವಿಷಯದಲ್ಲಿ ರಾಜ್ಯ ಸರ್ಕಾರ ನಿರಾಸಕ್ತಿಯನ್ನು ಹೊಂದಿದೆ ಅಂತ 2005ರಲ್ಲಿ ಅಂದರೆ 2005 ಅಕ್ಟೋಬರ್ 26 ನಡೆದಂಥ IT ಮೇಳದಲ್ಲಿ ಬಹಿಷ್ಕಾರವನ್ನು ಮಾಡುತ್ತೆ. ನಂತರ ವಾಪಸ್ಸು ತಗೊಂಡಿದ್ದು ಒಂದು ರೀತಿಯ ಇತಿಹಾಸ ಆಗಿದೆ ಇವತ್ತಿಗೆ. ಬೆಂಗಳೂರಿನಲ್ಲಿ ಮೂಲ ಸೌಕರ್ಯ ಕಲ್ಪಿಸೋದು ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ IT ಮತ್ತಿತರ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡೋದು ಅಷ್ಟೇ ಮುಖ್ಯ ಅನ್ನೋದನ್ನು IT ಉದ್ದಿಮೆದಾರರು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಬೆಂಗಳೂರಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ, ಜೊತೆಗೆ ಟ್ರಾಫಿಕ್ಕು ಸಹ ಹೆಚ್ಚಾಗ್ತಿದೆ. ಇದನ್ನೇ ಒಂದು ನೆಪ ಇಟ್ಕೊಂಡು IT ದೊರೆಗಳು ದರ್ಬಾರನ್ನು ಮಾಡೋದು ಸರಿಯಲ್ಲ. ಎಲ್ಲ ಉದ್ದಿಮೆದಾರರು ಮತ್ತು ಕೈಗಾರಿಕಾ ಸಂಘ ಸಂಸ್ಥೆಗಳು ಕರ್ನಾಟಕದೊಂದಿಗೆ ಅನುಸರಿಸ್ಕೊಂಡು ಹೋಗಬೇಕು. ಹಾಗೆ ತಾವು ಆಕಾಶದಲ್ಲಿ ನಡೆದುಕೊಂಡು ಹೋಗೋರು ಅನ್ನೋ ಭ್ರಮೆಯನ್ನು ಇಟ್ಕೊಳ್ಬಾರ್ದು. ಈ ರೀತಿಯ ಮೂಲ ಸೌಕರ್ಯಗಳನ್ನು ಕೇಳೋದು ನಮ್ಮ ಹಕ್ಕು ಅಂತ ನಂಬಿರುವಂಥ ತಂತ್ರಜ್ಞಾನ ಕ್ಷೇತ್ರದ ವ್ಯಕ್ತಿಗಳು ಮತ್ತು ಅಲ್ಲಿನ ಗುರುಗಳು 1991 to 1992 ಅಂದರೆ 1991ರಿಂದ 1992ರವರೆಗೂ ಕೇವಲ 13 ಮಾಹಿತಿ ತಂತ್ರಜ್ಞಾನ ಕಂಪನಿ ಇದ್ದಿದ್ದನ್ನು ಯಾರೂ ಮರಿಬಾರ್ದು. ಅಂದರೆ ಟೋಟಲಿ 13 ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನಿ ಮಾತ್ರ ಆಗಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈಗ 1700 ಅಂದರೆ 1700ಕ್ಕೂ ಹೆಚ್ಚು ಸಂಸ್ಥೆಗಳು ಇರೋದು. ದೇಶದ ತಂತ್ರಾಂಶ ರಫ್ತು ಮಾಡುವ ಕೆಲಸದಲ್ಲಿ ಇದರ ಪಾಲು 40% ಇದೆ ಅನ್ನೋದು ಮರಿಬಾರ್ದು. 10ರಿಂದ 12 ವರ್ಷಗಳ ಅವಧಿಯಲ್ಲಿ ಇಷ್ಟೊಂದು ಬದಲಾವಣೆ, ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಸರ್ಕಾರ ಇವರಿಗೆ ಕೆಲವೊಂದು ಫೆಸಿಲಿಟಿಗಳನ್ನು ಕೊಟ್ಟಿದೆ. 10 ವರ್ಷಗಳ ತೆರಿಗೆ ರಿಯಾಯಿತಿ ದರದಲ್ಲಿ ಭೂಮಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ತಂತ್ರಜ್ಞಾನ ವಲಯಗಳು, ತಾಂತ್ರಿಕ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದೆ. ಅಂದರೆ ಟೆಕ್ನಾಲಜಿ ಝೋನ್ ಮತ್ತು ಟೆಕ್ನಿಕಲ್ ಕಾಲೇಜು ಈ ರೀತಿ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಸಹಾಯವನ್ನು ಮಾಡಿದೆ. ಆದರೆ ಕರ್ನಾಟಕದಲ್ಲಿ ಇವರು ಇರೋದಕ್ಕೆ ಜಾಗ ಕೊಡಬೇಕು. ಆದರೆ ಕನ್ನಡಿಗರ ಬಗ್ಗೆ ಅಸಡ್ಡೆ ತೋರೋದು ಸರಿನಾ? ಈ ಸಂಸ್ಥೆಗಳು ಕನ್ನಡಿಗರಿಗೆ ಕೆಲಸ ಕೊಟ್ಟಿರುವುದು ಪರ್ಸೆಂಟೇಜು ತುಂಬಾ ಕಮ್ಮಿ ಇದೆ. ಸುಮಾರು 10-12 ಕಿಲೋಮೀಟ್ರು ಒಳ್ಳೆ ರಸ್ತೆ ವ್ಯವಸ್ಥೆ ಇರ್ಬೋದು. ತಂತ್ರಜ್ಞಾನ ಕ್ಷೇತ್ರ ಅಂದರೆ ಅದು ಇಡೀ ಬೆಂಗಳೂರಲ್ಲ, ಕರ್ನಾಟಕವಂತೂ ಅಲ್ಲೇ ಅಲ್ಲ. ಇನ್ನಾದರೂ ಇವರು ಮನೆಗೆ ಮಾರಿ ಆಗದಿರಲಿ, ಕನ್ನಡಿಗರ ಬಗ್ಗೆ ಕೃತಜ್ಞತೆ ಭಾವನೆ ಇರಲಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. IT ಕಂಪನಿಗಳಿಗೆ ಮಾನವ ಸಂಪನ್ಮೂಲ ಮುಖ್ಯವೋ ಅಥವಾ ತಮ್ಮ ಕಾರುಗಳಿಗೆ ತಡೆರಹಿತ ಸಂಚಾರ ವ್ಯವಸ್ಥೆ ಮಾಡೋದು ಇಂಪಾರ್ಟೆಂಟೋ ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು. ಅಂದರೆ IT ಕಂಪ್ನಿಗಳಲ್ಲಿ ಜನರು ಕೆಲಸ ಮಾಡೋದು ಇಂಪಾರ್ಟೆಂಟೋ ಅಥವಾ ಟ್ರಾಫಿಕ್ ವ್ಯವಸ್ಥೆಯನ್ನು ಸುಧಾರಿಸೋದು ಇಂಪಾರ್ಟೆಂಟೋ ಅನ್ನೋದನ್ನು ಅವರೇ ಹೇಳಬೇಕು. ರಾಜ್ಯದಿಂದ ರಫ್ತಾಗುವಂತಹ 68,000 ಕೋಟಿ ಅಂದರೆ 68,000 crores ಉತ್ಪನ್ನಗಳ ಪೈಕಿ 42,000 ಕೋಟಿ ಉತ್ಪನ್ನಗಳು ಬೇರೆ ವಲಯಗಳಿಂದ ಬರುತ್ತೆ ಅನ್ನೋದನ್ನು IT ಕಂಪನಿಗಳು ಮರಿಬಾರ್ದು. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ರಾಜ್ಯದಲ್ಲಿ 20 ಲಕ್ಷ ಜನ ಉದ್ಯೋಗವನ್ನು ಅವಲಂಬಿಸಿದ್ದಾರೆ. ಅಂದರೆ ಕೆಲಸದ ವಿಷಯದಲ್ಲಿ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ ಅಂದರೆ 20 lakhs. 12,000 ಅಂದರೆ 12,000 ಸಣ್ಣ ಕೈಗಾರಿಕೆಗಳಿಗೆ ಸರ್ಕಾರ ತೆರಿಗೆಯಿಂದ ವಿನಾಯಿತಿ ನೀಡಿಲ್ಲ. ನೆನಪಿಟ್ಕೊಳ್ಳಿ, ತೆರಿಗೆ ವಿನಾಯಿತಿ ನೀಡಿಲ್ಲ. ಆದರೆ IT ಕಂಪನಿಗಳಿಗೆ 10 ವರ್ಷಗಳ ಕಾಲ
ಬೆಂಗಳೂರಲ್ಲಿ IT ಕಂಪನಿಗಳು ಡೆವಲಪ್ ಆಗೋದಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿನ ಜನಸಾಮಾನ್ಯರು ನೀಡಿರುವಂತಹ ಸಹಕಾರವೇ ಮೂಲ ಬಂಡವಾಳ ಆಗುತ್ತೆ. ಬೇರೆ ಬೇರೆ ಭಾಷೆಯ ಇಂಜಿನಿಯರ್ಗಳು ಇಲ್ಲಿ ಬಂದು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದರೂ ಇಲ್ಲಿನ ಸ್ಥಳೀಯರು ಯಾರ ಮೇಲೂ ಜಗಳ ಆಡೋದಾಗಲಿ ದೌರ್ಜನ್ಯ ಮಾಡೋದಾಗಲಿ ಮಾಡಿಲ್ಲ ಅನ್ನೋ ವಿಷಯನ IT ಕಂಪನಿಯವರು ನೆನ್ಪಿಟ್ಕೊಳ್ಬೇಕು. ಉದ್ಯಾನವನ ಅಂದರೆ ಪಾರ್ಕ್ ನೆನ್ಪಿಟ್ಕೊಳ್ಳಿ. ಉದ್ಯಾನವನಗಳ ನಗರವಾಗಿದ್ದಂತಹ ಬೆಂಗಳೂರು ಈಗ ಸಿಲಿಕಾನ್ ವ್ಯಾಲಿಯಾಗಿ ಬದಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಕಾಲಕಾಲಕ್ಕೆ ಇವರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದಾರೆ. ಬೆಂಗಳೂರಿನ ಜನರಿಗೆ ಮೊದಲಿನಿಂದಲೂ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳಂದರೆ ತುಂಬ ಗೌರವ. ಸರ್ ಎಂ ವಿಶ್ವೇಶ್ವರಯ್ಯನವರು ಮಂಡ್ಯದ ಜನರ ಪಾಲಿಗೆ ದೇವರಂತೆ ಈಗಲೂ ಪೂಜೆ ಮಾಡ್ತಾರೆ. 1905 ಅಂದರೆ 1905ರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಆರಂಭ ಮಾಡಿದ್ದು ನಮ್ಮ ಮೈಸೂರು ಅರಸರು. ನಂತರ 1911 ಅಂದರೆ 1911ರಲ್ಲಿ ಜಿ ಟಾಟಾ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭಿಸಲು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಾರಣರಾಗ್ತಾರೆ. ಈ ಕಂಪನಿಗಳ ಜೊತೆ ಸರ್ ಎಂ ರಾಮನ್, ಓಮಿ ಬಾಬಾ, ವಿಕ್ರಮ್ ಸಾರಾಭಾಯ್, ಸತೀಶ್ ಧವನ್, CN ರಾವ್ ಸೇರಿದಂತೆ ಅನೇಕ ದಿಗ್ಗಜರ ಸಂಪರ್ಕ ಬೆಳೆದಿದ್ದರಿಂದ ಇಸ್ರೋ, HAL, BAL, NAL ಸಂಸ್ಥೆಗಳು ತಲೆ ಎತ್ತುತ್ತೆ. ಇದರ ಜೊತೆಯಲ್ಲಿ ರಾಜ್ಯ ಸರ್ಕಾರ 1972ರಲ್ಲಿ ಅಂದರೆ 1972ಅಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದರಿಂದ ಇನ್ನಷ್ಟು IT ಕಂಪನಿಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ IT ಕಂಪನಿ ಬೆಳವಣಿಗೆಗೆ ಇಲ್ಲಿನ ಸರ್ಕಾರ ಮತ್ತು ಜನರು ಮುಖ್ಯ ಕಾರಣ ಅನ್ನೋದನ್ನು ಮರಿಬಾರದು. 1945 ಅಂದರೆ 1945ರಲ್ಲಿ ಅಮೇರಿಕದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಕಾಣಿಸಿಕೊಂಡಿತ್ತು. ನಮ್ಮ ಭಾರತದಲ್ಲಿ ಕಂಪ್ಯೂಟರ್ ಕಾಲಿಟ್ಟಿದ್ದು ಕೋಲ್ಕತ್ತಾದಲ್ಲಿ. ಅದು 1972 ಅಂದರೆ 1972ಅಲ್ಲಿ. ಆ ಸಮಯದಲ್ಲಿ ಒಟ್ಟು 172 ಅಂದರೆ 172 ಕಂಪ್ಯೂಟರ್ಗಳು ದೇಶದಲ್ಲಿತ್ತು. ಭಾರತದಲ್ಲಿ 1980 ಅಂದರೆ 1980ರಲ್ಲಿ ಕಂಪ್ಯೂಟರ್ ಇನ್ಫಾರ್ಮೇಷನ್ ಸೆಂಟರನ್ನು ಸ್ಟಾರ್ಟ್ ಮಾಡೋದಕ್ಕೆ ಸೆಂಟ್ರಲ್ ಗೋರ್ಮೆಂಟು ಹೆಚ್ಚಾಗಿ ಆಮದು ಸುಂಕವನ್ನು ವಿಧಿಸಿದ್ದರಿಂದ ಕಷ್ಟವಾಗುತ್ತೆ. ಆ ಸಮಯದಲ್ಲಿ IBM ಸಂಸ್ಥೆಯನ್ನು ದೇಶದಿಂದ ಹೊರಹಾಕೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ಈ ಎಲ್ಲ ಕಾರಣಗಳಿಂದ ವಿಪ್ರೋ ಕಂಪನಿಗಳು ಬರೋದಕ್ಕೆ ಶುರುವಾಗುತ್ತೆ. ನಂತರ 1983 ಅಂದರೆ 1983ರಲ್ಲಿ NR ನಾರಾಯಣಮೂರ್ತಿ ಹಾಗೂ ಇತರ 6 ಜನ ಇನ್ಫೋಸಿಸ್ ಟೆಕ್ನಾಲಜಿ ಸಂಸ್ಥೆಯನ್ನು ಪುಣೆಯಿಂದ ಬೆಂಗಳೂರಿಗೆ ಸ್ಥಳಾಂತರ ಮಾಡ್ತಾರೆ. ಇವರ ಜೊತೆಗೇನೆ ಅಜಿಮ್ ಪ್ರೇಮ್ಜಿ ವಿಪ್ರೋ ಕಂಪನಿಯನ್ನು ಶುರು ಮಾಡ್ತಾರೆ. 1986ರಲ್ಲಿ ಟೆಕ್ಸಾ ಇನ್ಸ್ಟ್ರುಮೆಂಟ್ ಕಂಪನಿಯನ್ನು ಸೆಮಿಕಂಡಕ್ಟರ್ ತಯಾರು ಮಾಡೋದಕ್ಕೆ ಕಂಪ್ಯೂಟರ್ ಆಧಾರಿತ ಒಂದು ವಿನ್ಯಾಸ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಇದು ಮಾಹಿತಿ ತಂತ್ರಜ್ಞಾನ ರಂಗದಲ್ಲಿ ಹೊಸ ಕ್ರಾಂತಿಯನ್ನೇ ಶುರು ಮಾಡುತ್ತೆ. ಟೆಕ್ಸಾ ಸಂಸ್ಥೆಯ ಅಧಿಕಾರಿಯಾಗಲು ಆಗಿನ ಕಾಲದ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನು ಸಂಪರ್ಕ ಮಾಡ್ತಾರೆ. ಎಲೆಕ್ಟ್ರಾನಿಕ್ ರಂಗದ ಮೇಲಿದ್ದಂಥ ಎಲ್ಲ ನಿರ್ಬಂಧ ರದ್ದಾಗುತ್ತೆ. ಅಂದರೆ ಟೆಕ್ಸಾ ಕಂಪನಿಯು ದೇಶದ ಎಲ್ಲ ಕಡೆ ಸುತ್ತಾಡಿ ಬೆಂಗಳೂರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇವರು ಮಾಡಿದ ಮತ್ತೊಂದು ಸಾಧನೆ ಅಂದರೆ 3M HP ಮೋಟರೋಲ್ ಕಂಪನಿಗಳು ಬೆಂಗಳೂರಿಗೆ ಬರೋದಕ್ಕೆ ಕಾರಣ ಆಗುತ್ತೆ. ನಂತರ 1989ರಲ್ಲಿ ರಾಜೀವ್ ಗಾಂಧಿ ಸಾಫ್ಟ್ವೇರ್ ಮೇಲಿದ್ದಂಥ ಆಮದು ಸುಂಕವನ್ನು ರದ್ದು ಮಾಡ್ತಾರೆ. ಜೊತೆಗೆ ಈ ಒಂದು ಕಂಪನಿಗಳು ರಫ್ತಿನಿಂದ ಗಳಿಸಿರುವಂಥ ಲಾಭದ ಮೇಲೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಇದರ ಪರಿಣಾಮವಾಗಿ ಕಂಪನಿಗಳು ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಂತರ 1971ರಲ್ಲಿ ಕರ್ನಾಟಕ ಸರ್ಕಾರ ಕಂಪ್ಯೂಟರ್ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತೆ. ತದನಂತರ 1985
1985ರಲ್ಲಿ 33 ಎಕರೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ಪ್ರಾರಂಭ ಮಾಡ್ತಾರೆ. IT ಕಂಪನಿಗಳಿಗೆ ಎ ನಿವೇಶನ ನೀಡುತ್ತೆ. ಇದರ ಜೊತೆಗೆ 303 ಎಕರೆಗಳಷ್ಟು ಭೂಮಿಯನ್ನು ಎರಡನೇ ಹಂತದ ಎಲೆಕ್ಟ್ರಾನಿಕ್ ಸಿಟಿಗೆ ನೀಡುತ್ತೆ. ಈ ಎಲ್ಲದರ ಪರಿಣಾಮವಾಗಿ ನಿವೇಶನಗಳಿಗೆ ಅಂದರೆ ಅಲ್ಲಿ ಜಾಗಕ್ಕೆ, ಮನೆಗೆ ಚಿನ್ನದ ಬೆಲೆ ಬಂದಿದೆ. ನಂತರ ದೇಶದಲ್ಲಿ ಮೊದಲ ಬಾರಿಗೆ ವೈಟ್ಫೀಲ್ಡಲ್ಲಿ ಟಾಟಾ ಕಂಪನಿಯ ಜೊತೆಗೆ ಸಿಂಗಪುರ ಕಂಪನಿಗಳು ಜೊತೆಗೆ ರಾಜ್ಯ ಸರ್ಕಾರದ ನೆರವಿನಿಂದ ITPL ಸ್ಥಾಪನೆ ಆಗುತ್ತೆ. 1986ರಲ್ಲಿ ರಾಜ್ಯ ಸರ್ಕಾರ ಹೊಸ ಕೈಗಾರಿಕೆ ನೀತಿಯನ್ನು ಪ್ರಕಟಿಸಿ ಕಂಪನಿಗಳಿಗೆ ಉತ್ತೇಜನವನ್ನು ನೀಡ್ತಾರೆ. ನಂತರ 1977ರಲ್ಲಿ IT ನೀತಿ ಪ್ರಕಟವಾಗುತ್ತೆ. ಅಂದರೆ ಹೊಸ IT ರೂಲ್ಸ್ ಬರುತ್ತೆ. ಪ್ರತಿ ವರ್ಷ IT ಮೇಳ ಶುರುವಾಗುತ್ತೆ. ಇಲ್ಲಿ ಫಂಡ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರತಿ ವರ್ಷ ಸರ್ಕಾರ ಕೈಗೊಳ್ಳುವಂಥ ಕೆಲಸಗಳಲ್ಲಿ ಖಾಸಗಿ ಕಂಪನಿಗಳು ಸಹ ಕೈ ಜೋಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ಈಗ ಪ್ರೈವೇಟ್ ಕಂಪನೀಸ್ ತಮಗೆ ಆಸಕ್ತಿ ಇರುವಂಥ ಕ್ಷೇತ್ರದಲ್ಲಿ ಸಹಾಯವನ್ನು ಮಾಡ್ತಾ ಇದೆ. ಅದರಲ್ಲೂ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಸಹಾಯವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಖಾಸಗಿ ಕಂಪನಿಗಳು ಪಾಲ್ಗೊಳ್ಳಬಹುದಾದಂಥ ಕೆಲಸಗಳನ್ನು ಗುರುತಿಸಿ ಅದರ ಪೂರ್ಣ ಜವಾಬ್ದಾರಿಯನ್ನು ಆ ಕಂಪನಿಗಳಿಗೆ ವಹಿಸಿಕೊಟ್ಟಾಗ ಕೆಲಸ ಬೇಗ ಪೂರ್ಣ ಆಗುತ್ತೆ. ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲೂ ಫಂಡನ್ನು ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಇವರ ಒಂದು ಸಹಾಯ ತುಂಬ ಮುಖ್ಯ. ಸರ್ಕಾರ ಈ ಕಂಪನಿಗಳ ಜೊತೆ ಮಾತುಕತೆ ನಡೆಸುವುದು ಸೂಕ್ತ. ಇದಕ್ಕಾಗಿ ಅಧಿಕಾರಿಗಳನ್ನು ನೇಮಕ ಮಾಡಿ ಒಂದು ನಿರ್ದಿಷ್ಟವಾದ ಕೆಲಸವನ್ನು ಖಾಸಗಿ ಕಂಪನಿಗಳಿಗೆ ಒಪ್ಪಿಸಬೇಕು. ಇದು ಒಂದು ರೀತಿ ಲಾಂಗ್ ಪ್ರಾಸೆಸ್ ಆಗಿರುತ್ತೆ. ಇದರಿಂದ ರಾಜ್ಯ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಖಾಸಗಿ ಕಂಪನಿಗಳು ಕೂಡ ತಮಗೆ ಕೈಲಾದಷ್ಟು ನೆರವು ನೀಡ್ತಾ ಬರ್ತಿದೆ. ಬೆಂಗಳೂರಿನಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಶೌಚಾಲಯಗಳನ್ನು ನಿರ್ಮಿಸಿದೆ. ಅಂದರೆ ಪಬ್ಲಿಕ್ ಟಾಯ್ಲೆಟ್ಸನ್ನು ನಿರ್ಮಾಣ ಮಾಡಿದೆ. ಕೆಲವು ರಸ್ತೆಗಳಲ್ಲಿ ವೃತ್ತಗಳ ನಿರ್ಮಾಣ ಮಾಡಿದೆ. ಜೊತೆಗೆ ಉದ್ಯಾನವನಗಳು ಅಂದರೆ ಪಾರ್ಕ್ ಅದರ ನವೀಕರಣ ಸಹ ಮಾಡಲಾಗಿದೆ. ಕೆಲವು ಕಂಪನಿಗಳು ಉತ್ತರ ಕರ್ನಾಟಕದ ಬಡ ಮಕ್ಕಳಿಗೆ ಶಿಕ್ಷಣ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರ ಫಂಡನ್ನು ನೀಡ್ತಾ ಬಂದಿದೆ. ಸುನಾಮಿ ದುರಂತದ ಸಂದರ್ಭದಲ್ಲಿ ಶಾಶ್ವತವಾದ ಪರಿಹಾರವನ್ನು ಮಾಡೋದಕ್ಕೆ ಕೆಲವು ಕೆಲಸಗಳು ನಡೀತಾ ಇತ್ತು. ಆ ಕೆಲಸಗಳಿಗೂ ಸಹ ಇವರು ಹಣವನ್ನು ನೀಡಿದ್ದಾರೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ನೊಂದವರ ಕಷ್ಟಗಳನ್ನು ಕಂಪನಿಗಳಿಗೆ ಅರ್ಥವಾಗುವಂತೆ ಹೇಳಿದ್ರೆ ಆಗಲೂ ಸಹ ಇವರು ಸಹಾಯ ಮಾಡ್ತಾರೆ ಅಂತ ಅನಿಸುತ್ತೆ. ಸರ್ಕಾರ ಪ್ರವಾಹ ಪರಿಹಾರ ಕಾಮಗಾರಿಯನ್ನು ತಾನು ಕೈಗೊಂಡು ಉಳಿದ ಕಾಮಗಾರಿಗಳನ್ನು ಖಾಸಗಿ ಕಂಪನಿಗಳಿಗೆ ಒಪ್ಪಿಸಬಹುದು. ರಾಜ್ಯದ ಆರ್ಥಿಕ ಪ್ರಗತಿಗೆ IT ಕಂಪನಿಗಳ ಕೊಡುಗೆ ವಿದ್ಯಾವಂತರಿಗೆ, ಯುವಕರಿಗೆ ಎಲ್ಲರಿಗೂ ಸರ್ಕಾರನೇ ಕೆಲಸ ನೀಡಬೇಕು ಅಂದರೆ ಸಾಧ್ಯ ಆಗೋದಿಲ್ಲ. IT ಕಂಪನಿ ಮತ್ತು ಸರ್ಕಾರಗಳು ಎರಡಕ್ಕೂ ಸಹ ಸಾಮಾಜಿಕವಾಗಿ ಕಳಕಳಿ ಇರಬೇಕು. ಇಂಥ ಸಂದರ್ಭದಲ್ಲಿ IT ಕಂಪನಿಗಳು ನಿಷ್ಠುರವಾಗಿ ನಡೆದುಕೊಂಡ್ರೆ ಉಪಯೋಗ ಆಗೋದಿಲ್ಲ. ರಸ್ತೆ ಸಂಚಾರ ಅಂದರೆ ರೋಡ್ ರೆಡಿ ಮಾಡುವಂಥ ವಿಷಯದಲ್ಲಿ IT ಕಂಪನಿಗಳ ನೆರವನ್ನು ತಗೊಳ್ಳೋದು ಉತ್ತಮ. ರಸ್ತೆ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಜನಸಾಮಾನ್ಯರಿಗೆ ತರಬೇತಿ ನೀಡೋದು ಸಹ ಅವಶ್ಯಕತೆ ಇದೆ. ಜೊತೆಗೆ IT ಕಂಪನಿಗಳಿಗೆ ಜಮೀನನ್ನು ಸೇಲ್ ಮಾಡುವಾಗ ಸೇಲ್ ಮಾಡಿದಂಥ ವ್ಯಕ್ತಿಗೆ ಅಲ್ಲಿ ಒಂದು ಕೆಲಸ ಕೊಡಬೇಕು ಅನ್ನುವ ಒಂದು ಷರತ್ತನ್ನು ವಿಧಿಸಬೇಕು. ಭೂಮಿಯನ್ನು ಯಾವ ಉದ್ದೇಶಕ್ಕೆ ಬಳಸಲಾಗುತ್ತೆ ಅನ್ನೋದರ ಬಗ್ಗೆ ಅಲ್ಲಿನ ಆಫೀಸರ್ಗಳು ಸಮಿತಿಯಲ್ಲಿ ಚರ್ಚೆ ಮಾಡಿ ನಂತರ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಭೂಮಿಯನ್ನು ಅವರಿಗೆ ನೀಡಬೇಕಾಗತ್ತೆ. ಭೂಮಿ ನೀಡಿದಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. IT ಕಂಪನಿಗಳಿಗೆ ಭೂಮಿಯನ್ನು ಮಂಜೂರು ಮಾಡುವ ಹೆಸರಿನಲ್ಲಿ ರೈತರಿಂದ, ಬಡವರಿಂದ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಆದರೆ ನಿರ್ದಿಷ್ಟ ಉದ್ದೇಶಕ್ಕೆ ಬಳಕೆ ಆಗೋದಿಲ್ಲ ಅನ್ನೋದು ಒಂದು ಆತಂಕದ ವಿಷಯ ಆಗಿದೆ.
ಈ ಕಾರಣದಿಂದ IT ಕಂಪನಿಗಳಿಗೆ ಭೂಮಿಯನ್ನು ಮಂಜೂರು ಮಾಡಬೇಕಾದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯರನ್ನು ನಿರ್ಲಕ್ಷ್ಯ ಮಾಡಿ ಯಾವುದೇ ಕಂಪನಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥಕೊಂಡಂತಹ ಬಯೋಕಾನ್ ಅಧ್ಯಕ್ಷೆ ಕಿರಣ್ ಮಜುಮ್ದಾರ್ ಶಾ ಇಲ್ಲಿನ ಜನರಿಗೆ ನಾವು ಕೆಲಸ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ. IT ಕಂಪನಿಗಳಲ್ಲಿ ಕೆಲಸ ಮಾಡುವವರು ಆದಷ್ಟು ಹೊರಗಿನ ರಾಜ್ಯದವರಾಗಿರ್ತಾರೆ. ಇಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಸಿಗುವಂಥ ವೇತನ ತುಂಬ ಜಾಸ್ತಿ ಆಗಿರುತ್ತೆ. ಇದನ್ನು ಕಂಪೇರ್ ಮಾಡದೆ ಬೇರೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ತುಂಬಾ ಕಮ್ಮಿ ಬರುತ್ತೆ. ಹೀಗಾಗಿ ಅಲ್ಲಿ ಸಹ ಹಣದ ವಿಷಯದಲ್ಲಿ ಒಂದು ರೀತಿಯ ಏರುಪೇರು ಕಾಣಿಸುತ್ತೆ. ಈ ಸ್ಥಿತಿ ನಗರದಲ್ಲಿ ವಾಸ ಮಾಡುವ ಜನರಿಗೆ ಮಾತ್ರ ಅಲ್ಲ, ಹಳ್ಳಿಯ ಜನರಿಗೂ ಸಹ ಇದರ ಎಫೆಕ್ಟ್ ಇದ್ದೇ ಇರುತ್ತೆ. ಈಗ IT ಕಂಪನಿಗಳು ಬೆಂಗಳೂರು, ಮೈಸೂರು, ಮಂಗಳೂರು ಇಂಥ ನಗರಗಳಲ್ಲಿದೆ. ಇನ್ನು ಮುಂದೆ ಗ್ರಾಮೀಣ ಪ್ರದೇಶದ ಭೂಮಿಯನ್ನು ಸಹ ನೀಡುವಂಥ ಅನಿವಾರ್ಯತೆ ಬರಬಹುದು. ಸರ್ಕಾರದ ಕೈಗಾರಿಕಾ ನೀತಿ ಪ್ರಕಾರ ರೈತರ ಭೂಮಿಯನ್ನು ವಶಪಡಿಸ್ಕೊಳ್ಳೋ ಹಾಗಿಲ್ಲ. ಆಗ ಗ್ರಾಮೀಣ ಜನರ ಜೀವನ ಸ್ಥಿತಿ, ಅವರ ಬದುಕು ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. IT ಉದ್ಯಮಿಗಳು ಕರ್ನಾಟಕದ ಬಹುಸಂಖ್ಯಾತ ಜನರ ಬದುಕನ್ನು ಕುಗ್ಗಿಸುವುದಿಲ್ಲ ಅನ್ನೋ ವಿಷಯವನ್ನು ಅಲ್ಲಿನ ನಾಯಕರು, IT ಕಂಪನಿಗಳು ತೋರಿಸಿಕೊಡಬೇಕಾಗಿದೆ. IT ಕಂಪನಿ ಬೆಂಗಳೂರಿಗೆ ಕಾಲಿಟ್ಟ ಕ್ಷಣದಿಂದ ಭಾರತದ ಬ್ಯಾಂಕಾಕ್ ಆಗಿ ಪರಿವರ್ತನೆಯಾಗಿದೆ. ಥಾಯ್ಲೆಂಡಿನ ಕುಖ್ಯಾತ ರಾಜಧಾನಿ ಬ್ಯಾಂಕಾಕು ಸಹ ಬೆಂಗಳೂರಿನ ಥರನೇ ಡೆವಲಪ್ ಆಗ್ತಾ ಹೋಗ್ತಾ ಇದೆ. ಈಗ ಬೆಂಗಳೂರಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಇದಕ್ಕೆ ಕಾರಣ ಅನೇಕ ಸಂಸ್ಕೃತಿಗಳ ಜನ ಇಲ್ಲಿ ವಾಸ ಮಾಡ್ತಿರೋದು, ಇಂಟರ್ನೆಟ್ ಸೌಲಭ್ಯ, ಕಾನೂನು, ಈ 3 ಕಾರಣವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.